ಬೆಂಗಳೂರಿನ ಭೂಗತ ಜಗತ್ತಿನ ಸಿಂಹಾಸನಕ್ಕಾಗಿ ನಡೆದ ಕಾಳಗದ ಕತೆ ಅಂಡರ್ ವರ್ಲ್ಡ್ ಫ್ಲಾಶ್ ಬ್ಯಾಕ್ಗೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಕಳೆದ ಎಪಿಸೋಡ್ನಲ್ಲಿ ಒಂದು ಲವ್ ಸ್ಟೋರಿ ಶುರುವಾಗಿತ್ತು. ಬರೀ ಮಚ್ಚು ಲಾಂಗ್ಗಳ ರೆಫರೆನ್ಸ್ ಇರೋ ಬೆಂಗಳೂರು ಭೂಗತ ಲೋಕದ ಇತಿಹಾಸದ ಪುಟಗಳಲ್ಲಿ ಅದೊಂದು ಅಮರ್ ಪ್ರೇಮ್ ಕಹಾನಿ ಕೂಡ ಶಾಶ್ವತವಾಗಿ ದಾಖಲಾಗಿದೆ. ಡಾನ್ ಜಯರಾಜ್ ಜೈಲು ಪಾಲಾಗಿದ್ದ ದಿನಗಳಲ್ಲಿ ಜಬರ್ದಸ್ತಾಗಿ ಚಾಲ್ತಿಗೆ ಬಂದ ಕೊತ್ವಾಲ್ ರಾಮಚಂದ್ರನಿಗೆ ದುಡ್ಡಿನ ರುಚಿ ಹತ್ತಿತ್ತು. ಹಣಕ್ಕಾಗಿ ಏನು ಬೇಕಾದರೂ ಮಾಡಬಲ್ಲೆ ಅನ್ನೋ ಮನಸ್ಥಿತಿಯಲ್ಲಿದ್ದ ಆತ. ಅದೇ ಟೈಮ್ನಲ್ಲಿ ದಕ್ಷಿಣ ಬೆಂಗಳೂರಿನ ಆಗರ್ಭ ಶ್ರೀಮಂತರ ಮನೆಯ 20ರ ವಯಸ್ಸಿನ ಹುಡುಗನೊಬ್ಬ ತನ್ನ ಗರ್ಲ್ ಫ್ರೆಂಡ್ ಜೊತೆ ಲಾಲ್ಬಾಗ್ನ ಒರಟು ಬೆಂಚಿನ ಮೇಲೆ ಕುಳಿತು ಕನಸು ಹೆಣೀತಿದ್ದ. ಪ್ರೀತಿಸೋ ಹುಡುಗ, ಕತ್ತರಿಸೋ ಕೊತ್ವಾಲ, ಅವರಿಬ್ಬರಿಗೂ ಸೂತ್ರ ಸಂಬಂಧ ಇರಲಿಲ್ಲ. ಆದರೂ ವಿಧಿ ಅವರಿಬ್ಬರ ನಡುವೆ ದುಶ್ಮನಿ ಹುಟ್ಟಿಸ್ಬಿಡ್ತು. ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ 20 ವರ್ಷಗಳ ನಂತರ ಆ ದಿನಗಳು ಸಿನಿಮಾ ಆಗಲಿದ್ದ ಆ ಕಥೆ ಶುರುವಾಗಿದ್ದೇ ಲಾಲ್ಬಾಗ್ನ ಇಳಿ ಸಂಜೆಗಳಲ್ಲಿ, ಕಬ್ಬನ್ ಪಾರ್ಕ್ನ ಚುಮು ಚುಮು ಮುಂಜಾವುಗಳಲ್ಲಿ. ಆ ಕಥೆಯ ಅಸಲಿ ಹೀರೋ ಶ್ರೀಮಂತ ಇಂಡಸ್ಟ್ರಿಯಲಿಸ್ಟ್, ಒಬ್ಬರ ಪ್ರೀತಿಯ ಕಿರಿಮಗ ವರದರಾಜ್ ನಾಯಕ್. ವರದರಾಜ್ ಬದುಕಿನಲ್ಲಿ ಪ್ರೀತಿ ಮೊಳಕೆಯೊಡೆದಾಗ ಇನ್ನೂ 17-18 ವಯಸ್ಸು. ಗೆಳೆಯನ ತಂಗಿಯೇ ಮನಸ್ಸು ಕೊಟ್ಟಿದ್ದಳು. ಓಡಾಡೋದಕ್ಕೆ ಕಾರು, ಖರ್ಚಿಗೆ ದುಡ್ಡು, ಜೊತೆಗೆ ಪ್ರೀತಿಯ ಹುಡುಗಿ. ಬಸವನಗುಡಿಯಿಂದ ಈಚೆ ಬಂದ್ಬಿಟ್ರೆ ಇವರಿಗೆ ಇವರದೇ ಪ್ರಪಂಚ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಹಂಗಿತ್ತು ಬದುಕು. ಹಂಗಿದ್ದಾಗ್ಲೇ ಅವತ್ತೊಂದಿನ ಒಬ್ಬಂಟಿಯಾಗಿ ಹೋಗ್ತಿದ್ದ ವರದರಾಜ್ರನ್ನ 2 ಕಾನ್ಸ್ಟೇಬಲ್ಗಳು ಕರ್ಕೊಂಡು ಬಸವನಗುಡಿ ಸ್ಟೇಷನ್ಗೆ ಬಂದ್ರು. ಅಲ್ಲಿ ಇದ್ದವರು ಸಬ್ ಇನ್ಸ್ಪೆಕ್ಟರ್ ಚಂದ್ರೇಗೌಡ. ಈ ವಯಸ್ಸಿನಲ್ಲಿ ಲವ್ ಮಾಡ್ತೀಯಾ ಅಂತ ಕಪಾಳಕ್ಕೊಂದು ಬಿಟ್ಟ. ಕಣ್ಣು ಕತ್ಲೆ ಬಂದ್ಬಿಟ್ಟಿತು. ಒಂದು ರಾತ್ರಿ ಚೆನ್ನಾಗಿ ಹೊಡೆದ್ರು. ಏನು ಕಾರಣ? ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ಕಾಲಡಿಗೆಲ್ಲ ಹೊಡೆದ್ರು, ಕಾಲೆಲ್ಲ ಉದಿಸಿದ್ರು. ಲಾಠಿ ಮುರಿತು ಒಂದು ಕೋಲ್ ಅವ್ರದ್ದು. ನಂತರ ಬಟ್ಟೆ ಬಿಚ್ಚಿಸಿ ಲಾಕಪ್ಗೆ ಹಾಕಿ ಇಡೀ ರಾತ್ರಿ ಬಡಿದರು. ಪ್ರೀತಿಸೋ ತಪ್ಪ ಅನ್ನೋದೊಂದು ವಾಕ್ಯ ಬಿಟ್ರೆ ಮತ್ತೊಂದು ಮಾತಾಡಲಿಲ್ಲ ವರದರಾಜ್. ಮಾರನೇ ದಿನ ಮಧ್ಯಾಹ್ನ ಆದ್ರೂ ತುತ್ತು ಅನ್ನ ಮುಟ್ಟಲಿಲ್ಲ, ಹನಿ ನೀರು ಕುಡಿಯಲಿಲ್ಲ. ಸತ್ತುಗಿತ್ತಾನು ಅಂತ ಬಿಟ್ಟು ಕಳುಹಿಸಿದ್ರು. ಹುಡುಗಿಯ ಅಣ್ಣಂದಿರೇನಾದ್ರೂ ಪೊಲೀಸರಿಗೆ ಹೇಳಿ ಬಡಿಸಿದ್ರ? ಅದೇ ಡೌಟ್ ಇತ್ತು ವರದರಾಜ್ಗೆ. ಅವರ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದನಲ್ಲ. ಯಥಾ ಪ್ರಕಾರ ಹೋದ್ರೆ ಎಲ್ಲಾ ನಾರ್ಮಲ್. ಹುಡುಗನಿಗೆ ಏನೂ ಅರ್ಥ ಆಗಲಿಲ್ಲ. ನಂತರ ಮನಸ್ಸು ಗೆದ್ದ ಹುಡುಗಿ ಜೊತೆ ಮೊದಲಿನಂತೆ ಲಾಲ್ಬಾಗು, ಕಬ್ಬನ್ ಪಾರ್ಕು ಸುತ್ತಾಡ್ಕೊಂಡಿದ್ದ. ಅವತ್ತೊಂದಿನ ಏಕಾಏಕಿ ತನ್ನ ಹುಡುಗರ ಸಮೇತ ಎದುರಾದವನು ಕೊತ್ವಾಲ್ ರಾಮಚಂದ್ರ. ಯಾರು ನೀವು? ಯಾಕೆ ಬಂದಿದ್ದೀರಿ ಇಲ್ಲಿ? ಏನ್ ಮಾಡ್ತಾ ಇದ್ದೀರಾ? ಇನ್ಮೇಲೆ ಇವಳನ್ನ ಮೀಟ್ ಮಾಡಬೇಡ. ಆಮೇಲೆ ನಾವು ನಿನ್ನ ವಿಷಯಕ್ಕೆ ಬರಲ್ಲ. ಅಷ್ಟು ನೆಮ್ಮದಿಯಾಗಿದ್ದ ವರದರಾಜ್ ನಾಯಕ್ ಬದುಕು ನರಕವಾಗಿ ಹೋಯಿತು. ಅವತ್ತು ಬೆಂಗಳೂರು ಅಂಡರ್ ವರ್ಲ್ಡ್ನ ಸಿಂಹಾಸನದ ಮೇಲೆ ವಿರಾಜಮಾನನಾಗಿದ್ದ ಕೊತ್ವಾಲ್ಗೆ ತಮ್ಮ ಪ್ರೀತಿಯ ಮೇಲೆ ಕಣ್ಣು ಬಿದ್ದಿದೆ ಅನ್ನೋ ವಿಷಯವೇ ಕಂಗಾಲು ಮಾಡಿತ್ತು. 4th ಬ್ಲಾಕಲ್ಲಿ ಆಗಿದೆ, ಇನ್ನೊಂದ್ಸಲಿ ಸೌತ್ ಎಂಡಲ್ಲಿ ಆಗಿದೆ, ಇನ್ನೊಂದ್ಸಲಿ 7th ಬ್ಲಾಕಲ್ಲಿ ಆಗಿದೆ. ಅವನ ಜೊತೆ ಇನ್ನೊಬ್ಬ ಇದ್ದ, ಅವನ ಹೆಸರು MC ಪ್ರಕಾಶ್ ಅಂತೇಳಿ. ಅವ್ನು ನಂಗೆ ಮಚ್ಚು ತೆಗೆದು ಇಲ್ಲಿ ಇಟ್ಬಿಟ್ಟ. ಅವನು ಕೊತ್ವಾಲ್ ಹೋಗ್ತಾ ಇದ್ರು ಬೈಕಲ್ಲಿ, ನಂಗೆ ನೋಡ್ಬಿಟ್ರು. ನಾನು ಬೈಕಲ್ಲಿ ಹೋಗ್ತಾ ಇದ್ದೆ, ಅಲ್ಲೂ ಅಡ್ಡ ಹಾಕಿದ್ರು. ಇದು ನನಗೆ ಅವಾಗವಾಗ ಹಿಂಸೆ ಥರ ಆಗ್ಬಿಟ್ಟಿತ್ತು. ಇಷ್ಟೆಲ್ಲ ಆದರೂ ತನ್ನ ಪ್ರೀತಿ ಕೊಲ್ಲಲು ಕೊತ್ವಾಲ್ನಿಗೆ ಸುಪಾರಿ ಕೊಟ್ಟವರಾರು ಅನ್ನೋ ವಿಷಯವೇ ಗೊತ್ತಾಗಲಿಲ್ಲ ವರದರಾಜ್ಗೆ. ಅದರ ಮೂಲ ತನ್ನ ಮನೆಯಲ್ಲೇ ಇದೆ ಅನ್ನೋದು ಗೊತ್ತಾದದ್ದು ತೀರಾ ವಿಚಿತ್ರ ರೀತಿಯಲ್ಲಿ. ಕೊತ್ವಾಲ್ ಕೈನಲ್ಲಿ ಇದ್ದಿದ್ದ ಫೋಟೋ ನೋಡಿರೋರು ಒಂದು ಹೇಳಿದ್ರು, ಯಾವ ಪೋಸು ಏನದು ಅಂತೇಳಿ. ನಾನೊಂದು ಪಿಯಾನೋ ಹತ್ರ ಕೂತಿರೋದು ಹಿಂಗೆ ವರ್ಲ್ಡ್ ಕಾರ್ಸ್ದು ಬುಕ್ ಇಟ್ಕೊಂಡು. ಅದು ಹೇಳಿದ ತಕ್ಷಣ ನಂಗೆ ಗೊತ್ತಾಗೋಯ್ತು, ಇದು ಮನೆ ಒಳಗಡೆಯಿಂದನೇ ಹೊರಗೆ ಬಂದಿರಬೇಕು ಫೋಟೋ ಇದು ಅಂತೇಳಿ. ಸೊ ಆ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದ ಅವನು ಕೊತ್ವಾಲ್ ರಾಮಚಂದ್ರ.
ಅಲ್ಲಿಗೆ ತನ್ನ ತಂದೆ ಮತ್ತು ಅಣ್ಣ ಸೇರಿಕೊಂಡೇ ಮಾಡ್ತಿರೋ ಕೆಲಸ ಇದು ಅನ್ನೋ ವಿಷಯ ಕನ್ಫರ್ಮ್ ಆಗಿತ್ತು. ಅಷ್ಟು ದೊಡ್ಡ ಮನುಷ್ಯ, ಶ್ರೀಮಂತ ಉದ್ಯಮಿ ತಂದೆ, ಎಳಸು ಮಗ ವಯಸ್ಸಿಲ್ಲದ ವಯಸ್ಸಿನಲ್ಲಿ ಹುಡುಗಿ ಜೊತೆ ಸುತ್ತಾಡ್ತಿದ್ದಾನೆ ಅನ್ನೋದು ಗೊತ್ತಾದಾಗ ಸಿಟ್ಟಾಗೋದು ಸಹಜ. ಆದ್ರೆ ಅವರು ಮಗನನ್ನ ಕೂಡಿಸಿಕೊಂಡು ಮಾತನಾಡಬಹುದಿತ್ತು. ಅದನ್ನ ಮಾಡದೆ ಮೊದಲು ತಮ್ಮ ಇನ್ಫ್ಲೂಯೆನ್ಸ್ ಬಳಸಿ ಪೊಲೀಸರ ಕೈಯಲ್ಲಿ ಬಡಿಸಿದ್ರು. ಮಗ ಅದಕ್ಕೆ ಹೆದರದಿದ್ದಾಗ ನೇರವಾಗಿ ಕೊತ್ವಾಲ್ ರಾಮಚಂದ್ರನನ್ನೇ ಆಫೀಸ್ಗೆ ಕರೆಸಿಕೊಂಡು ಡೀಲ್ ಒಪ್ಪಿಸಿಬಿಟ್ಟಿದ್ದರು. ಈ ವಿಷಯ ಗೊತ್ತಾದ ನಂತರ ಹುಡುಗ ಅಪ್ಪನ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ. ಅವ್ರು ಮಾತಾಡೋಕ್ಕೆ ರೆಡಿ ಇರಲಿಲ್ಲ ಈ ವಿಷಯದಲ್ಲಿ. ಅವ್ರು ಹಾಕೊಂಡಿರೋ ಲೈನೇ ಸರಿ ಅಂದ್ಕೊಂಡಿದ್ರು. ನಾನು ಅಟೆಂಪ್ಟು ಮಾಡಿದೆ 2-3 ಸಲ ಮಾತಾಡೋದಕ್ಕೆ. ನಾನು ಶುರು ಮಾಡುವಾಗಲೇ ಅವ್ರಿಗೆ ಗೊತ್ತಾಯಿತು ಇದೇ ವಿಷಯ ತೆಗಿತಾನೆ ಇವನು ಅಂತೇಳಿ. ಒಂದು ಕಡೆ ಗೊತ್ತೇ ಇಲ್ದಂಗೆ ಆಡ್ತಿದ್ದಾರೆ, ಅವ್ರಿಗೇನು ವಿಷಯನೇ ಗೊತ್ತಿಲ್ಲ ಅನ್ನೋ ಕಡೆ. ಸೊ ನಾನು ಅವ್ರಿಗೆ ಗೊತ್ತಿದ್ದ ನಂಗೆ ಗೊತ್ತು. ನಾನು ಯಾರು ಅಕಸ್ಮಾತ್ ಅದು ವಿಷಯ ಶುರು ಮಾಡೋಕ್ಕೆ ಹೋದರೆ ಅವ್ರಿಗೇನೋ ಭಾಳ ಟೆನ್ಷನ್ನಲ್ಲಿದ್ದಂಗೆ ನನಗೆ ಆ ಕಡೆ ಕಳ್ಸ್ಕೊಳೋರು. ಬಹುಶಃ ಯಾವ ಪ್ರೇಮಿ ಕೂಡ ಅನುಭವಿಸಿರದ ಸಿಚುವೇಶನ್ ಅದು. ಮಗ ಆದವನು ಸರಿಯಾಗಿ ಮೀಸೆ ಮೂಡೋ ಮೊದಲೇ ಲವ್ವು ಗಿವ್ವು ಅಂತ ಓಡಾಡ್ತಿದ್ದಾನೆ ಅನ್ನೋದು ಗೊತ್ತಾದಾಗ ಯಾವ ತಂದೆ ಕೂಡ ಮಾಡದ ಕೆಲಸವನ್ನ ಆ ಹುಡುಗನ ತಂದೆ ಮಾಡಿದ್ದರು. ವರದರಾಜ್ಗೆ ಒಂದು ಕಡೆ ಅಪ್ಪನನ್ನೆದುರಿಸಬೇಕು, ಆ ಕೆಲಸ ಹೆಂಗಾದ್ರೂ ಮಾಡಿಯಾನು. ಆದ್ರೆ ಅವನನ್ನ, ಕೊತ್ವಾಲ್ ರಾಮಚಂದ್ರನನ್ನ ಎದುರಿಸೋದು ಹೇಗೆ? ಒಬ್ಬನೇ ಕುಂತು ಯೋಚಿಸ್ತಿದ್ದ. ನೆನಪಿರ್ಲಿ, ಆವತ್ತಿಗಿನ್ನೂ ವರದರಾಜ್ಗೆ 19 ವರ್ಷ ಕೂಡ ಪೂರ್ತಿಯಾಗಿರಲಿಲ್ಲ. ಅಷ್ಟೊತ್ತಿಗಾಗಲೇ ಒಂದಿಡೀ ರಾತ್ರಿ ಪೊಲೀಸರ ಕೈಯಲ್ಲಿ ಲಾಠಿ ಮುರಿದು ಹೋಗೋ ಹಂಗೆ ಬಡಿಸ್ಕೊಂಡಿದ್ದ. ಕೊತ್ವಾಲ್ ರಾಮಚಂದ್ರ ಅಂತೂ ಕಂಡಲ್ಲಿ ಕುತ್ತಿಗೆಗೆ ಮಚ್ಚಿ ಹಿಡಿದು ಧಮಕಿ ಆಗ್ತಿದ್ದ. ಗರ್ಲ್ಫ್ರೆಂಡ್ ಜೊತೆ ನೆಮ್ಮದಿಯಾಗಿ ಕುಂತು 4 ಮಾತಾಡೋದಕ್ಕೂ ಭಯ. ಎಲ್ಲಿ ಆ ಭೂಗತ ದೊರೆ ಧುತ್ತಂತ ಕಾಣಿಸ್ಕೊಂಡು ಬಿಡ್ತಾನೋ ಅನ್ನೋ ಹೆದರಿಕೆ. ಹಾಗಿದ್ದಾಗಲೇ ಆ ಹುಡುಗ ಒಂದು ನಿರ್ಧಾರ ತೆಗೆದುಕೊಂಡಿದ್ದ. ಮುಖದ ಮೇಲೆ ಸರಿಯಾಗಿ ಮೀಸೆ ಕೂಡ ಮೂಡದ ಹುಡುಗನೊಬ್ಬ ತೆಗೆದುಕೊಂಡ ಆ ನಿರ್ಧಾರ ಬೆಂಗಳೂರನ್ನೇ ನಡುಗಿಸು ಹಾಕಿದ್ದ ಕೊತ್ವಾಲ್ನ ಪಾಲಿಗೆ ಮರಣ ದಂಡನೆ ಆದದ್ದು ದೊಡ್ಡ ಕತೆ. ಆ ಕಥೆಯಲ್ಲಿ ಈಗಿನ ಕಾಂಗ್ರೆಸ್ ನಾಯಕ, ಮಾಜಿ ಕೇಂದ್ರ ಸಚಿವ CM ಇಬ್ರಾಹಿಂ ಕೂಡ ಬಂದು ಹೋಗ್ತಾರೆ. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಬಗ್ಗೆ ಹೇಳ್ತೀನಿ. ಬಾಯಲ್ಲಿ ಬೆಳ್ಳಿ ಚಮಚ ಇಟ್ಕೊಂಡೇ ಹುಟ್ಟಿದ ಅದೃಷ್ಟವಂತ ವರದರಾಜ್. ಸುಖ ಉಂಡು ಬೆಳೆದಿದ್ದ. ಪಡೆಯಬೇಕು ಅಂದುಕೊಂಡದ್ದನ್ನು ಪಡೆಯೋ ತನಕ ಸುಮ್ಮನಾಗೋ ಸ್ವಭಾವ ಆತನದಲ್ಲ. ಕೈ ಹಾಕಿದ ಕೆಲಸದಲ್ಲಿ ಫೇಲ್ ಆದವನೇ ಅಲ್ಲ ಆ ಹುಡುಗ. ಅಂಥವನೀಗ ತನ್ನ ಪ್ರೀತಿಯನ್ನು ದಕ್ಕಿಸ್ಕೋಬೇಕು ಅಂದರೆ ಅಪ್ಪನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸ್ಬೇಕು. ಇಲ್ಲದಿದ್ದರೆ ಭೂಗತ ದೊರೆ ಕೊತ್ವಾಲ್ ರಾಮಚಂದ್ರನ್ನ ಎದುರಿಸಬೇಕು. ಹುಚ್ಚು ಧೈರ್ಯದ ವರದರಾಜ್ ಆರಿಸಿಕೊಂಡಿದ್ದು 2ನೇ ಆಪ್ಷನ್. ಕೊತ್ವಾಲನ್ನ ಎದುರಿಸೋದು ಅಂದ ತಕ್ಷಣ ಮಚ್ಚು ಹಿಡ್ಕೊಂಡು ಹೊರಟು ಬಿಡಲಿಲ್ಲ ಈತ. ಮೊದಲು ಬೇರೆ ಬೇರೆ ಪ್ರಯತ್ನಗಳು ನಡೆದವು. ರಾಮಕೃಷ್ಣ PA ಒಬ್ಬರಿದ್ದರು, ರಾಮಪ್ಪ ಅಂತ. ಕೊತ್ವಾಲ್ ಶಿಷ್ಯರ ಇಬ್ಬರು ನನಗೆ ಕರ್ಕೊಂಡೋಗಿ ಅಲ್ಲಿ ದುಡ್ಡು ಕೊಡಿಸಿದ್ದಾರೆ. ಒಂದು TV 25,000 ರೂಪಾಯಿ. ಆವಾಗ ನನ್ನ ಕೈಲಿ ರಾಮಪ್ಪನ ಕೊಡಿಸಿದ್ದು, ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀವಿ ಅಂತ. ಅದೇ ಕೊತ್ವಾಲ್ ನನಗೆ ಹೆರಾಸ್ಮೆಂಟ್ ಆಗ್ತಿರೋದು, ಇದೆಲ್ಲ ಆಗದಿರೋಂಗೆ ಕೊತ್ವಾಲ್ಗೂ ಗೊತ್ತಾಗಲ್ಲ, ಇದು ನಾವು ಮಾಡಿಸ್ತೀವಿ ಅಂಥೇಳಿ. ಅವ್ರು ಬಂದು ಏನು ಕೊಟ್ಟರು ಅಲ್ಲಿ ಏನು ಬಿಟ್ಟರು ನಂಗೆ ಗೊತ್ತಿಲ್ಲ. ರಾಮಪ್ಪ ನನಗೆ ಇಷ್ಟ ಹೇಳಿದ್ದು, ಯು ಗೋ ಆ್ಯಂಡ್ ಸ್ಪೀಕ್ ಟು ದ ಕಮಿಷನರ್, ಐ ಹ್ಯಾವ್ ಟೋಲ್ಡ್ ಹಿಮ್ ಅಂತ. ನಾನು ಕಮಿಷನರ್ ಆಫೀಸ್ಗೆ ಹೋದೆ. ಕಮಿಷನರ್ ಆಫೀಸ್ನಲ್ಲಿ ನನಗೆ ಸೆಂಟ್ರಿ ಒಳಗೆ ಬಿಡಲಿಲ್ಲ. ಇನ್ನು ಯಾರೋ ಮೀಸೇನೂ ಬರಲ್ಲ, ಇವ್ನಿಗೇನು ಕಮಿಷನರ್ ಬಂದು ನೋಡ್ತಾನಲ್ಲ ಅಂತ ಹೇಳ್ಬಿಟ್ಟು, ನೀವೊಂದು ಕೆಲಸ ಮಾಡು, ನಿಮ್ಮ ಏರಿಯಾ ಎಲ್ಲಿ ಅಂತ ಬಸವನಗುಡಿ, ಅಲ್ಲಿ ಅವ್ರಿಗೆ ಬಸವನಗುಡಿ ಸ್ಟೇಷನ್ಗೆ ಹೋಗಂದರು. ಬಸವನಗುಡಿ ಸಬ್ ಇನ್ಸ್ಪೆಕ್ಟರ್ ಅಲ್ವಾ, ಸುಸ್ತಾಗ ತನಕ ಬಡಿದು ಕಳಿಸಿರೋದು. ಆತನ ಹತ್ರ ಮತ್ತೆ ಹೋಗಿ ನನ್ನ ಕಂಪ್ಲೇಂಟ್ ತಗೊಳ್ಳಿ, ಕೊತ್ವಾಲನಿಂದ ಆಗ್ತಿರೋ ಸಮಸ್ಯೆ ತಪ್ಪಿಸಿ ಅಂತ ಕೇಳಿಕೊಂಡ್ರೆ ಆಗೋ ಕೆಲಸನ ಅದು. ನಾನ್ಸೆನ್ಸ್. ಈ ಹುಡುಗನ ತಂದೆಯ ಋಣದಲ್ಲಿದ್ದ SI ಚಂದ್ರೇಗೌಡ ವರದರಾಜನನ್ನ ಹತ್ತಿರಕ್ಕೂ ಬಿಟ್ಟುಕೊಳ್ತಿರ್ಲಿಲ್ಲ. ಈತನೆದುರಿಗಿದ್ದ ದಾರಿಗಳು ಒಂದೊಂದಾಗಿ ಮುಚ್ಚಿಕೊಳ್ತಿದ್ದವು. ಒಂದು ಕಡೆ ಅಪ್ಪ, ಇನ್ನೊಂದು ಕಡೆ ಬಸವನಗುಡಿ ಪೊಲೀಸರು, ಮತ್ತೊಂದು ಕಡೆ ಖುದ್ದು ದೈತ್ಯ ಕೊತ್ವಾಲ್. ಪ್ರೀತಿ ಮಾಡಿದ ಒಂದೇ ಒಂದು ತಪ್ಪಿಗೆ ಚಕ್ರವ್ಯೂಹದೊಳಕ್ಕೆ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದ.
ಅದೊಂದು ದಿನ ಗಟ್ಟಿ ನಿರ್ಧಾರ ಮಾಡಿ ಮನೆ ಎದುರಿಗೆ ನಿಲ್ಲಿಸಿದ್ದ ಕಾರಿಗೆ 4 ಜೊತೆ ಬಟ್ಟೆ ಇದ್ದ ಬ್ಯಾಗ್ ತುಂಬಿಕೊಂಡು ಹೊರಟು ಬಿಟ್ಟ. ಸೊ ಒನ್ ಫೈನ್ ಡೇ ಐ ಡಿಸೈಡೆಡ್, ಅದು ವೆರಿ ಆಫನ್ ಆಗೋ ಶುರು ಆಯಿತು. ದೆನ್ ಐ ಡಿಸೈಡೆಡ್, ನಾನೇ ಮನೆ ಬಿಟ್ಟು ಆಚೆ ಹೋದರೆ ನನ್ನನ್ನು ಯಾರು ಕೇಳ್ತಾರೆ ಅವಾಗ? ಇವಾಗ ಮನೇಲಿ ಇದ್ದರೆ ತಾನೇ ಇವರೆಲ್ಲ ನನಗೆ ಬಿಡಿಸೋದು. ನಾನು ಮನೆ ಬಿಟ್ಟು ಆಚೆ ಬಂದುಬಿಡ್ತೀನಿ, ನಾನು ಮೇನ್ ಸ್ಟ್ರೀಮ್ಗೆ ಹೋಗ್ಬಿಡ್ತೀನಿ, ಅವ್ರದ್ದೇ ಸ್ಟ್ರೀಮ್ಗೆ ಅಂತೇಳಿ ನಾನು ಮನೆ ಬಿಟ್ಟು ನಾನು ಬಂದ್ಬಿಟ್ಟೆ. ಊಟಕ್ಕೆ ಮಲಗೋದಕ್ಕೆ ತೊಂದರೆ ಇರಲಿಲ್ಲ. ಊರು ತುಂಬಾ ಗೆಳೆಯರಿದ್ರು, ದುಡ್ಡಿನ ಸಮಸ್ಯೆಯೂ ಇರಲಿಲ್ಲ. ಆದ್ರೆ ವರದರಾಜ್ ಮನೆ ಬಿಟ್ಟು ಬಂದಿದ್ದು ಆರಾಮಾಗಿರೋದಕ್ಕಲ್ಲ, ಕೊತ್ವಾಲ್ನನ್ನ ಕೊಲ್ಲೋದಕ್ಕೆ. ತನ್ನ ಪ್ರೀತಿಗೆ ಇದ್ದ ಎಲ್ಲಾ ತಡೆಗೋಡೆಗಳನ್ನ ಒಡೆದು ಹಾಕಿ ಒಲಿದ ಹುಡುಗಿಯನ್ನ ದಕ್ಕಿಸಿಕೊಳ್ಳೋದಕ್ಕೆ. ಆದ್ರೆ ಯಾರೊಬ್ಬರ ಹತ್ತಿರ ಕೂಡ ಕೊತ್ವಾಲ್ ತನ್ನ ಟಾರ್ಗೆಟ್ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ. ಹೇಳಿದ್ರೆ ಬೆಂಗಳೂರೇ ಉರುಳಾಡಿ ನಗ್ತಿತ್ತು. ಎಲ್ಲಿಯ ಈ ಎಳಸು ಹುಡುಗ, ಎಲ್ಲಿಯ ಭೂಗತ ದೊರೆ ಕೊತ್ವಾಲ್ ರಾಮಚಂದ್ರ. ಆತನ ಹತ್ತಿರಕ್ಕೆ ಹೋಗಿ ಹೆಗಲು ಮುಟ್ಟೋದು ಕೂಡ ವರದರಾಜ್ ಕೈಯಲ್ಲಿ ಆಗದ ಮಾತು. ಆದ್ರೆ ಹುಡುಗನ ಬದುಕಿನಲ್ಲಿ ಇಂಪಾಸಿಬಲ್ ಅನ್ನೋ ಶಬ್ದ ಇರಲಿಲ್ಲ. ಹಠಕ್ಕೆ ಬಿದ್ದಿದ್ದ ವರದರಾಜ್ ಇವನ ಹಾಗೆ ಇನ್ನೊಬ್ಬ ವ್ಯಕ್ತಿ ಕೊತ್ವಾಲನ ರಕ್ತ ನೋಡೋದಕ್ಕೆ ಚಡಪಡಿಸ್ತಿದ್ರು. ಈಗ ಅವರು ಪತ್ರಕರ್ತ, ಸಾಮಾಜಿಕ ಹೋರಾಟಗಾರ, ಚಿಂತಕ ಅಗ್ನಿ ಶ್ರೀಧರ್. ಅವಾಗ ಬರೇ ಶ್ರೀಧರ್. ತಮ್ಮ ಪಾಡಿಗೆ ತಾವು ಸಿನಿಮಾ, ಸಾಹಿತ್ಯ ಅಂತ ಓಡಾಡಿಕೊಂಡಿದ್ರು ಶ್ರೀಧರ್. ಇವರಷ್ಟೇ ನಿರುಪದ್ರವಿಯಾಗಿದ್ದವರು ಇವರ ತಮ್ಮ ಬಸಂತ್ ಕುಮಾರ್. ಈಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರೋ ಬಸಂತ್ ಕುಮಾರ್ ಪಾಟೀಲ್ ಅವಾಗಿನ್ನೂ ಕಾಲೇಜ್ ಸ್ಟೂಡೆಂಟ್. ಒಂದ್ಸಲ ಕನಕ್ಪುರದಿಂದ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದಾಗ ಇವರನ್ನ ಕೊತ್ವಾಲ ವಿನಾಕಾರಣ ಬಡಿದು ಬಿಟ್ಟಿದ್ದ. ಈಗ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿದ್ದಾರಲ್ಲ BK ಹರಿಪ್ರಸಾದ್, ಇವರು ಆವಾಗ ಸ್ಟೂಡೆಂಟ್ ಲೀಡರ್ ಆಗಿದ್ರು. ಯಾವುದೋ ಎಲೆಕ್ಷನ್ ವಿಷಯದಲ್ಲಿ ಇವರಿಗೂ ಕೊತ್ವಾಲನಿಗೂ ಹತ್ತಿಕೊಂಡಿತ್ತು. ಆತನಿಗೆ ಮಲ್ಲೇಶ್ವರದಲ್ಲಿ ಹರಿಪ್ರಸಾದ್ ಗುಂಪಿನ ನೋಡಿದ್ರೆ ಜಗಳ ಹೋಗಿತ್ತು ಅವನಿಗೆ. ಆ ಜಗಳ ಆಗಿ 2 ತಿಂಗಳ ಮುಂಚೆ ಆತನ ತಲೆಗೆ ಬುರುಡೆ ಹೊಡೆದಿದ್ರು. ಆ ಬುರುಡೆಗೆ 48 ಹೊಲಿಗೆ ಹಾಕಿದ್ರು. ಆ ಹೊಲಿಗೆ ಹಾಕಿದ್ದನ್ನು ಈಚೆ ಬಂದಮೇಲೆ ಅದಕ್ಕೆ ಮುಂಚೆ ಬೆಂಗಳೂರು ಸೌತ್ ಕಡೆ ಬರ್ತಾ ಇರಲಿಲ್ಲ ಅವನು, ಜಯನಗರ, ಹನುಮಂತ ನಗರ ಈ ಕಡೆ. ಅವನು ಅಲ್ಲಿದ್ದವನು ಏನು ಮಾಡ್ದ, ಈ ಕಡೆಗೆ ಬಂದ. ಈ ಕಡೆಗೆ ಬಂದಾಗ ನಾನು ಏಟು ತಿಂದ್ಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಯಾರೂ ಬೆಲೆ ಕೊಡಲ್ವೇನೋ ಅಂತ ಹೇಳಿ 8 ಜನ ಅಮಾಯಕರ ಮೇಲೆ ಒಂದೇ ದಿನ ಹಲ್ಲೆ ಮಾಡ್ದ. ಒಂದೇ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆ. ಕೊತ್ವಾಲ್ ದಾರಿ ಹೋಗ್ತಾರೆ, ಸುಮ್ಮನೆ ಹೊಡೆಯೋದಷ್ಟೇ. ಜೋರ ಯಾರು ಕಾಣ್ತಾರೋ ಅವ್ರನ್ನ. ನನ್ನ ತಮ್ಮ ಭಾಳ ಜೋರ ಕಾಣಿಸ್ತಿದ್ದ. ಯಾರಪ್ಪ ನೀನು ಅಂದ. ಯಾಕೆ ಸ್ವಾಮಿ ನಿಮಗೆ ಅಂದ. ಹರಿಪ್ರಸಾದ್ ಕಡೆ ನೀನು ಅಂತ ಹೇಳಿ ಹೊಡೆದು. ನಾನು ದಾಖಲಿಸಿದ್ದೀನಿ ಇದನ್ನು, ಕೇಳಿ ಹೊಡೆದದ್ದು. ನನ್ನ ತಮ್ಮನಿಗೆ ಯಾರು ಹರಿಪ್ರಸಾದ್, ಯಾರು ಕೊತ್ವಾಲ್ ಏನೂ ಗೊತ್ತಿಲ್ಲ ಅವನಿಗೆ, ಅಥವಾ ನನಗೆ ಕೂಡ ಗೊತ್ತಿರಲಿಲ್ಲ ಆಗ. ಅದಾದ ನಂತರ ನಾನು ಗ್ಯಾಂಗ್ಗಳಿಗೆ ಸಿಕ್ಕೊಂಡೆ. ಅವನ್ನ ಮುಗಿಸ್ಲೇಬೇಕು, ಅದು ಫಿಸಿಕಲಿ ಕೂಡ ಸ್ಟ್ರಾಂಗ್ ಇದ್ದೆ, ಸಹಿಸೋಕ್ಕಾಗಲಿಲ್ಲ ನನಗೆ. ಆದ್ರೆ ಕೊತ್ವಾಲನನ್ನ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಆತನನ್ನ ತಡವಿಕೊಳ್ಳಬಹುದಾದ ಒಬ್ಬೇ ಒಬ್ಬ ಗಂಡಸು ಡಾನ್ ಜಯರಾಜ್. ಆತ ಜೈಲಿನಲ್ಲಿದ್ದ. ಈ ಕಡೆ ಊರು ತುಂಬಾ ಇವನ ಹಾವಳಿ. ತಮ್ಮನ ಮೇಲೆ ನಡೆದ ಹಲ್ಲೆಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಅಂತ BK ಹರಿಪ್ರಸಾದ್ ಹತ್ರ ಹೋದ್ರು ಶ್ರೀಧರ್. ವಿಷಯ ಸ್ಪಷ್ಟಗೊಳಿಸ್ತೀನಿ. ಹರಿಪ್ರಸಾದ್ ಎಂದೂ ಸಹ ಸಾಂಪ್ರದಾಯಿಕ ಅರ್ಥದಲ್ಲಿ ಭೂಗತ ಜಗತ್ತಿನ ಮನುಷ್ಯ ಆಗಿರಲಿಲ್ಲ. ಇದು ಆ ಮನುಷ್ಯನ ನಾನು ಆರೋಪದಿಂದ ಮುಕ್ತಗೊಳಿಸೋಕೆ ಹೇಳ್ತಿಲ್ಲ, ನನಗೆ ಗೊತ್ತು, ಎಂದೂ ಆಗಿರಲಿಲ್ಲ. ಆದರೆ ಆ ಸನ್ನಿವೇಶಗಳು, ಆ ಕಾಲದಲ್ಲಿ ಗುಂಡೂರಾವ್, FM ಖಾನ್ ಇವರೆಲ್ಲ ಇದ್ದರು, ಅವರ ಫಾಲೋಯರ್ ಆಗಿ ಹರಿಪ್ರಸಾದ್ ಇದ್ದರು. ಮತ್ತು ಟಫ್ ಹುಡುಗರನ್ನ ಬೆಳೆಸ್ಕೊಳ್ಳುವ ಒಂದು ಕಲೆ ಅಗತ್ಯ, ಅರ್ಸು ಕಲಿಸಿ ಹೋಗಿದ್ರು. ಅದರ ಮುಂದುವರೆದ ಭಾಗವಾಗಿ ಹರಿಪ್ರಸಾದ್ ಕೂಡ ಮಾಡ್ತಾಯಿದ್ರು. ಹರಿಪ್ರಸಾದ್ ಆ ಸಾರಿ ಹೆಗ್ಡೆಯವರ ಗೌರ್ಮೆಂಟ್ ಬಂದಾಗಲೇ ಸಂಪೂರ್ಣವಾಗಿ ವಿದಾಯ ಹೇಳಿ ಹೊರಟೋದಾಗ ಆದರೆ ನಮಗೆ ಯಾರೂ ಇರಲಿಲ್ಲ. ಯಾರೋ ಕೊತ್ವಾಲ್ ಬಗ್ಗೆ ನಮಗಿದ್ದ ಸಿಟ್ಟಾಗಲಿ ದ್ವೇಷ ಆಗಲಿ ಯಾರೂ ಇರಲಿಲ್ಲ. ಆ ಸಮಯದಲ್ಲಿ ಎಲ್ಲ ಹುಡುಗರು ಒಂದು ಮಾಡ್ತಾ ಹೋದಾಗ ಒಂದು ಹಂತದಲ್ಲಿ ಪರಿಚಯ ಆಗಿದ್ದು ಬಚ್ಚನ್. ಇವತ್ತು ಅಗ್ನಿ ಶ್ರೀಧರ್ ಅವರನ್ನ ಬಚ್ಚನ್ ಅವರಿಂದ ಹೊರತುಪಡಿಸಿ ನೋಡೋಕ್ಕಾಗಲ್ಲ. ಅಂತಹ ಬಚ್ಚನ್ ಒಂದು ಕಾಲದಲ್ಲಿ ಕೊತ್ವಾಲ್ ರಾಮಚಂದ್ರನ ಗ್ಯಾಂಗ್ನಲ್ಲಿ ದೊಡ್ಡ ಫೈಟರ್ ಅನ್ನಿಸ್ಕೊಂಡಿದ್ದ ಮನುಷ್ಯ.
ಕಾನಿಷ್ಕಾ ಹೋಟೆಲ್ನಲ್ಲಿ ಕೊತ್ವಾಲ ಡಾನ್ ಜಯರಾಜ್ ಮೇಲೆ ದಾಳಿ ಮಾಡಿದಾಗ ಉಳಿದವರೆಲ್ಲರಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಧೈರ್ಯ ತೋರಿಸಿ ಮಚ್ಚ ಬೀಸಿದ್ದು ಬಚ್ಚನ್. ಅಂತ ಬಚ್ಚನ್ ಕೂಡ ತನ್ನ ಗುರುವಿನಿಂದ ದೂರ ಆದರು. ಕೊತ್ವಾಲ್ನನ್ನ ಕೊಲ್ಲೇಬೇಕು ಅಂತ ಹವಣಿಸ್ತಾ ಇದ್ದ ಶ್ರೀಧರ್ ಜೊತೆ ಕೈ ಜೋಡಿಸಿದ್ರು. ಅಲ್ಲಿಗೆ ಒಂದು ಟೀಮ್ ಅಂತೂ ತಯಾರಾದಂತಾಗಿತ್ತು. ಆ ಟೀಮ್ನಲ್ಲಿದ್ದ ಯಾರೊಬ್ಬರಿಗೂ ಕೂಡ ತಾವು ಅಂದುಕೊಂಡದಕ್ಕಿಂತ ಈಸಿಯಾಗಿ ಕೊತ್ವಾಲ ಕೈಗೆ ಸಿಗ್ತಾನೆ, ತಾವು ಅವನ ಹೆಣ ಹಾಕ್ತೀವಿ ಅಂತ ಅನ್ನಿಸಿರ್ಲಿಲ್ಲ. ಆ ಗಳಿಗೆ ಕೂಡ ಬಂದಿತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಅದರ ಬಗ್ಗೆ ಹೇಳ್ತೀನಿ.